ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಎವರಿ ಡಾಗ್ ಹ್ಯಾಸ್ ಇಟ್ಸ್ ಓನ್ ಟೈಮ್ ಅಂತ ಒಂದು ಮಾತಿದೆ, ನೀವು ಕೇಳಿರಬೇಕು. ಈ ಇರಾನ್ ಯುದ್ಧ ಇದೆ ನೋಡಿ, ಇದು ಪಾಕಿಸ್ತಾನಕ್ಕೆ ಅದರದ್ದೇ ಆದ ಟೈಮ್ ಒಂದು ಬರೋ ಹಾಗೆ ಮಾಡಿದೆ. ಸೌದಿ ಅರೇಬಿಯಾ ಜೊತೆ ಮೊನ್ನೆ ಅಷ್ಟೇ ಒಂದು ನ್ಯಾಟೋ ಥರದ ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡಿದ್ದು ಪಾಕಿಸ್ತಾನ ಈಗ ಸೌದಿಯನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದೆ. ಪಾಪ ಅವ್ರ ಪರಿಸ್ಥಿತಿ ಇರೋದು ಕೂಡ ಹಾಗೇನೆ ಬಿಡಿ. ಯಾವ ಸಂದರ್ಭ ಆದ್ರೂ ಸರಿ, ಯಾರು ಹೆಂಗೆ ಸತ್ರೂ ಸರಿ, ಪಾಕಿಗಳಿಗೆ ಕಾಸಬೇಕು. ಈಗ ನೋಡಿ, ಇರಾನ್ ಯುದ್ಧ ಶುರುವಾದ ನಂತರ ಪಾಕಿಸ್ತಾನದಲ್ಲಿ ಆರ್ಥಿಕ ಎಮರ್ಜೆನ್ಸಿ ಅಂತ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ. ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ, ಕ್ಲಾಸುಗಳು ಆನ್ಲೈನು, ಹಾಗೆ ಸರ್ಕಾರಿ ನೌಕರರ ಸಂಬಳ ಕಡಿತ ಮಾಡಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈಗ ಇರಾನ್ ವಿರುದ್ಧ ಸೌದಿಗೆ ನಾವು ಸೇನೆಯನ್ನ ಕಳುಹಿಸಿ ಕೊಡಬೇಕು ಅಂದ್ರೆ ನೀವು ಕೂಡ ನಮಗೊಂದಷ್ಟು ಕೊಡಬೇಕು ಅಂತ ಪಾಕಿಸ್ತಾನ ವ್ಯಾಪಾರವನ್ನು ಶುರು ಮಾಡಿದೆ. ಇಷ್ಟು ದಿನ ಕಬಾಬ್ ಮೂಳೆಗಳನ್ನು ಹಾಕಿ ಸಾಕ್ತಾ ಬಂದ ಸೌದಿಗಳು ಈಗ ಮತ್ತೆ ಪಾಕಿಸ್ತಾನ ಕೊಟ್ಟಿರುವ ಲಿಸ್ಟ್ ನೋಡಿ ಕಂಗಾಲಾಗ್ತಾ ಇದ್ದಾರೆ. ಆದ್ರೆ ಪಾಕ್ ಅನ್ನೋದು ಅವರಿಗೊಂಥರ ಅನಿವಾರ್ಯ ಕರ್ಮ. ಹಂಗಾದ್ರೆ ಪಾಕಿಸ್ತಾನ ಸೌದಿಯನ್ನು ಏನು ಕೇಳ್ತಾ ಇದೆ, ಯಾಕೆ ಕೇಳ್ತಾ ಇದೆ? ಇದೆಲ್ಲವನ್ನ ಕೊಟ್ರೆ ಸೌದಿಯ ಪರ ಪಾಕಿಸ್ತಾನ ಇರಾನ್ ಮೇಲೆ ಯುದ್ಧಕ್ಕೆ ಹೋಗ್ಬಿಡುತ್ತಾ? ಇಷ್ಟಕ್ಕೂ ಸೌದಿಯ ಮೇಲೆ ಆಕ್ರಮಣ ಮಾಡಿದವರ ವಿರುದ್ಧ ಪಾಕ್ ಪ್ರತಿದಾಳಿ ಮಾಡಬೇಕಲ್ವಾ? ಅವರಿನ್ನೂ ಯಾಕೆ ಸುಮ್ಮನಿದ್ದಾರೆ? ಬನ್ನಿ ನೋಡೋಣ. ಗೆಳೆಯರೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರಂತೆ. ಇರಾನ್ ಹಾಗೂ ಇಸ್ರೇಲ್ ಯುದ್ಧ ಮಾಡ್ಕೊಳ್ತಾ ಇದ್ರೆ ಪಾಕಿಸ್ತಾನ ಅಘೋಷಿತ ಆರ್ಥಿಕ ಎಮರ್ಜೆನ್ಸಿಯತ್ತ ಸಾಗಿ ಹೋಗ್ತಾ ಇದೆ. ಈ ಚೈನಾ ವೈರಾಣುವಿನ ಕಾಲದಲ್ಲಿ ಇಡೀ ಜಗತ್ತು ಒಂಥರ ಬಂದಾಗಿತ್ತಲ್ಲ, ಹಾಗೆ ಈಗ ಪಾಕಿಸ್ತಾನದಲ್ಲಿ ಮತ್ತಾಗ್ತಾ ಇದೆ. ಅಲ್ಲಿನ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟು ಆನ್ಲೈನ್ ಕ್ಲಾಸ್ಗಳನ್ನು ಮಾಡಿ ಅಂತ ಹೇಳಿದ್ದಾರೆ. ಸರ್ಕಾರಿ ಕಚೇರಿಗಳಿಗೆ ಪೆಟ್ರೋಲ್ ಡೀಸೆಲ್ ಅಲೋಯನ್ಸ್ ಅನ್ನ ನಿಲ್ಲಿಸಲಾಗಿದೆ. ಆಂಬ್ಯುಲೆನ್ಸು, ಫೈರು, ಪೊಲೀಸು ಮುಂತಾದ ವಾಹನಗಳನ್ನು ಹೊರತುಪಡಿಸಿ ಉಳಿದ ವಾಹನಗಳು ರಸ್ತೆಗಿಳಿಬೇಕಾದ ಅಗತ್ಯ ಇಲ್ಲ ಅಂತ ಅಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ಆ ವಾಹನಗಳಿಗೆ ತುಂಬೋದಕ್ಕೆ ಅಲ್ಲಿ ಪೆಟ್ರೋಲು ಡೀಸೆಲ್ಲು ಇಲ್ಲ. ತುಂಬ ಅಗತ್ಯ ಅನ್ನಿಸೋ ಒಂದಷ್ಟು ಟ್ರಾನ್ಸ್ಪೋರ್ಟ್ ಬಿಟ್ಟರೆ ಬೇರೆ ಬಸ್ಸುಗಳು ಹಾಗೂ ಇನ್ನಿತರ ವಾಹನಗಳನ್ನು ನಿಲ್ಲಿಸೋದಕ್ಕೆ ಕೂಡ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಖಾಸಗಿ ಕಂಪನಿಗಳು ಅಗತ್ಯ ಸಿಬ್ಬಂದಿಯನ್ನು ಮಾತ್ರ ಕಚೇರಿಗೆ ಕರೆಸ್ಕೊಳ್ಳಿ, ಇಲ್ಲದೇ ಇದ್ರೆ ವರ್ಕ್ ಫ್ರಮ್ ಹೋಮ್ ಅನ್ನು ಕೊಟ್ಟು ಬಿಡಿ ಅಂತ ಅಲ್ಲಿನ ಪ್ರಧಾನಿ ಹೇಳಿದ್ದಾನೆ. ಹಾಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರ ವೇತನವನ್ನ ಕಡಿತ ಮಾಡಲಾಗ್ತಾ ಇದೆ. ಯಾವುದು ಅಗತ್ಯ ಸಿಬ್ಬಂದಿ ಅಲ್ವೋ ಅವರಿಗೆ ಸಂಬಳ ಇಲ್ಲ. ಅವರು ಕಚೇರಿಗೆ ಇನ್ನು 2 ತಿಂಗಳು ಬರಬೇಕಾದ ಅಗತ್ಯ ಕೂಡ ಇಲ್ಲ. ಇದು ಹೆಲ್ತ್ ಮತ್ತು ಪೊಲೀಸ್ ಬಿಟ್ಟು ಬೇರೆ ಎಲ್ಲ ಇಲಾಖೆಗಳಿಗೆ ಅನ್ವಯ ಆಗ್ತಾ ಇದೆ. ಯಾಕೆ ಹೀಗೆ ಅಂದ್ರೆ ಪಾಕಿಸ್ತಾನದ ಬಳಿ ತೈಲ ದಾಸ್ತಾನ ಇಲ್ಲ, ಅದು ಮುಗಿದು ಹೋಗ್ತಾ ಇದೆ. ಇನ್ನು ಸೌದಿಯಿಂದ ಬರ್ತಿರೋ ತೈಲ ಟ್ಯಾಂಕರ್ಗಳಿಗೆ ಪಾಕಿಸ್ತಾನದ ನೌಕಾಪಡೆಯ ಹಡಗುಗಳು ರಕ್ಷಣೆ ಕೊಟ್ಕೊಂಡು ಕರ್ಕೊಂಡು ಬರ್ತಾ ಇವೆಯಂತೆ. ಆದರೂ ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿರೋದ್ರಿಂದ ನಮ್ಮ ಖಜಾನೆ ಮೇಲೆ ತಿಂಗಳಿಗೆ ಸುಮಾರು $600 ಮಿಲಿಯನ್ ಹೆಚ್ಚುವರಿ ಹೊರೆ ಬೀಳುತ್ತೆ ಅಂತ ಅಲ್ಲಿನ ಹಣಕಾಸು ಸಚಿವ ಮೊಹಮ್ಮದ್ ಔರಂಗಜೇಬ್ ಹೇಳಿದ್ದಾನೆ. ಹಾಗೆ ಅಲ್ಲಿ ಪೆಟ್ರೋಲ್ ಬೆಲೆಯನ್ನು ಸುಮಾರು $50 ಏರಿಕೆ ಮಾಡಿದ್ದಾರೆ. ಆದರೂ ಪಾಕಿಸ್ತಾನವನ್ನು ಪೆಟ್ರೋಲ್ ಕೊರತೆ ಕಾಡುತ್ತೆ. ಇನ್ನು ಪೆಟ್ರೋಲು ಡೀಸೆಲ್ಲು ಇಲ್ಲದೆ ಇದ್ರೆ ವಾಹನಗಳನ್ನು ಓಡಿಸದೇ ಇರೋದು, ರಜೆ ಕೊಡೋದು, ವರ್ಕ್ ಫ್ರಮ್ ಹೋಮು, ಆನ್ಲೈನ್ ಕ್ಲಾಸು ಇದೆಲ್ಲ ಸರಿ. ಆದರೆ ಸರ್ಕಾರಿ ನೌಕರರ ಸಂಬಳನ ಯಾಕೆ ಕಟ್ ಮಾಡಬೇಕು? ಇದನ್ನೇ ಸಿಕ್ಕ ಅವಕಾಶವನ್ನು ಬಾಚಿಕೊಂಡು ಬಿಡೋದು ಅಂತ ಹೇಳೋದು. ಈಗ ಒಂಥರ ಮಾಹೋಲ್ ನಿರ್ಮಾಣ ಆಗಿದೆ. ಅದರ ಭಾರವನ್ನು ಜನರ ಮೇಲೆ ಹಾಕಿದ್ರೆ ಅವರು ಸಿಟ್ಟು ಮಾಡ್ಕೋತಾರೆ. ಹಿಂಗಾಗಿ ಸರ್ಕಾರಿ ನೌಕರರು, ಶಾಸಕರು, ಸಂಸದರಿಗೆ ಸಂಬಳ ಕೊಡದೆ ಕೆಲಸ ಮಾಡಿಸ್ತಿದೀವಿ ಅಂತ ಹೇಳಿದ್ರೆ ಜನ ಕೂಡ ಸ್ವಲ್ಪ ಖುಷಿ ಆಗಿಬಿಡ್ತಾರೆ. ಹಂಗೆ ಖಜಾನೆಗೆ ಒಂದಷ್ಟು ಉಳಿತಾಯ ಕೂಡ ಆಗುತ್ತೆ. ಆ ಹಣವನ್ನ ಬಡವರ ಕಲ್ಯಾಣಕ್ಕಾಗಿ ಬಳಸ್ತೀವಿ ಅಂತ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ ಹೇಳಿದ್ದಾನೆ. ಬಹುಶಃ ಬಡವರ ಕಲ್ಯಾಣ ಅಂದ್ರೆ ಶಹಬಾಜ್ ಶರೀಫ್ ಮಗಳು ಮರಿಯಮ್ಮು ಸೇನಾ ಮುಖ್ಯಸ್ಥ ಮುಲ್ಲಾನ ಕಲ್ಯಾಣನ ಗೊತ್ತಿಲ್ಲ. ಯಾಕೆಂದ್ರೆ ಮೊನ್ನೆ ತಾನೇ 106 ಕೋಟಿ ವೆಚ್ಚದಲ್ಲಿ ಮಗನ ಮದುವೆ ಮಾಡಿದ ಮರಿಯಮ್ಮು 1,000 ಕೋಟಿ ಪಾಕಿಸ್ತಾನಿ ರೂಪಾಯಿಗಳನ್ನು ಕೊಟ್ಟು ಹೊಸ ಖಾಸಗಿ ವಿಮಾನವನ್ನು ಖರೀದಿ ಮಾಡಿದಾರಂತೆ. ಅದು ಕೂಡ ಇಸ್ರೇಲಿ ಕಂಪನಿಯಿಂದ ಅನ್ನೋದು ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ. ಆದರೆ ಈಗ ಖಜಾನೆಯಲ್ಲಿ ಹಣ ಇಲ್ಲ ಅಂತ ಹೇಳಿ ಪಾಕಿಸ್ತಾನ ಸರ್ಕಾರಿ ನೌಕರರ ಸಂಬಳವನ್ನು ಕಟ್ ಮಾಡ್ತಾ ಇದೆ. ಅವರ ಹಂಗೇನೆ ಸಿಕ್ಕ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ಳೋದವರಿಗೆ ಗೊತ್ತಿದೆ. ಯಾಕೆ ಈ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಸೌದಿ ಅರೇಬಿಯಾ ಜೊತೆ ಕೂಡ ಪಾಕಿಸ್ತಾನ ಈಗ ಅದೇ ಆಟವನ್ನು ಕಟ್ತಾ ಇದೆ. ಅಲ್ಲಿ ಕಳೆದ ವರ್ಷ ಸೌದಿ ಹಾಗೂ ಪಾಕ್ ನಡುವೆ ಒಂದು ಒಪ್ಪಂದ ಆಗಿದ್ದು ನಿಮಗೆ ಗೊತ್ತಿದೆ. ನಮ್ಮ ಮೇಲೆ ಯಾರಾದರೂ ದಾಳಿ ಮಾಡಿದರೆ ನಮಗೆ ಸೌದಿ ಸಹಾಯ ಮಾಡಬೇಕು, ಹಾಗೆ ಸೌದಿಯ ಮೇಲೆ ಯಾರೇ ದಾಳಿ ಮಾಡಿದ್ರು ಅದನ್ನು ನಮ್ಮ ಮೇಲಾದ ದಾಳಿ ಅಂತ ಭಾವಿಸಿ ನಾವು ಸೌದಿಯ ಪರ ದಾಳಿ ಮಾಡಿದವರ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಂಡು ಬಿಡ್ತೀವಿ ಅಂತ ಪಾಕಿಸ್ತಾನ ಸೌದಿ ಜೊತೆ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತು. ಆ ಒಪ್ಪಂದವನ್ನು ಮಾಡಿಕೊಂಡಾಗ ಸೌದಿ ಮೇಲೆ ಇನ್ಯಾರು ದಾಳಿ
ಮಾಡ್ತಾರೆ ಅಂತ ಪಾಕಿಸ್ತಾನ ಅಂದ್ಕೊಂಡಿತ್ತು. ದಾಳಿ ಅಂತ ಏನಾದರೂ ಆದರೆ ಅದು ಪಾಕಿಸ್ತಾನದ ಮೇಲೆ ಆಗಬೇಕು. ಅದು ಭಾರತ ದಾಳಿ ಮಾಡಿದರೆ ಆಗ ಸೌದಿಯ ಸಹಾಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಕೂಡ ಸೌದಿ ಪಾಕಿಸ್ತಾನಕ್ಕೆ ಸೇನೆಯನ್ನೇನು ಕಳುಹಿಸೋದಿಲ್ಲ. ಆದರೆ ದಾಳಿ ನಿಲ್ಲಿಸಿ ಅಂತಲೋ ಕಡಿಮೆ ಮಾಡಿ ಅಂತಲೋ ಭಾರತದ ಜೊತೆ ಸೌದಿ ಸಂಧಾನಕ್ಕೆ ಹೋಗಬಹುದು. ಯುದ್ಧ ಎಲ್ಲ ಮುಗಿದ ಮೇಲೆ ಗಾಯ ವಾಸಿ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಹಣ ಕೂಡ ಸೌದಿ ಕಡೆಯಿಂದ ಸಿಗಬಹುದು. ಹಿಂಗೆ ಲೆಕ್ಕಾಚಾರ ಹಾಕೊಂಡು ಹೆಂಗೂ ನಮಗೆ ಲಾಭ ಆಗೋದು ಅಂತ ಪಾಕಿಸ್ತಾನ ಆ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಆದರೆ ಅವರ ಹಣೆ ಬರಹ ಹೆಂಗೆ ಕೆಟ್ಟಿದೆ ಅಂದ್ರೆ, ಆ ಒಪ್ಪಂದ ಆದ ಕೆಲವೇ ತಿಂಗಳಲ್ಲಿ ಇರಾನ್ ಜೊತೆ ಇಸ್ರೇಲ್ ಅಮೆರಿಕಾಗಳು ಯುದ್ಧಕ್ಕೆ ನಿಂತಿವೆ. ಸೌದಿ ಅಲ್ಲಿ ಒದೆ ತಿಂತಾ ಇದೆ. ಈ ಹಿಂದೆ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಸಾಕಷ್ಟು ಕೊಟ್ಟಿದೆ, ಸಾಕಷ್ಟು ಮಾಡಿದೆ. ಈಗ ದಣಿ ಕಷ್ಟದಲ್ಲಿದ್ದಾನೆ, ಕರಿತಾ ಇದ್ದಾನೆ, ಪಾಕಿಸ್ತಾನ ಸಹಾಯಕ್ಕೆ ಹೋಗಬೇಕು. ಆದರೆ ಪಾಕ್ ಸೌದಿ ಜೊತೆ ಈ ಸಂದರ್ಭದಲ್ಲಿ ವ್ಯಾಪಾರಕ್ಕೆ ನಿಂತು ಬಿಟ್ಟಿದೆ. ಗೆಳೆಯರೆ, ಇಲ್ಲಿ ಪಾಕಿಗಳನ್ನ ನಮ್ಮ ಖರಾಮಗಳು ಅಂತಲೋ ಧೋಕೆಬಾಜ್ ಅಂತಲೋ ನಾನು ಕರೆಯೋದಕ್ಕೆ ಹೋಗೋದಿಲ್ಲ. ಹಂಗೆಲ್ಲ ಯಾಕೆ ಕರಿಬೇಕು ಹೇಳಿ? ಪಾಕಿಸ್ತಾನ ಅಂದ್ರೆ ಸಾಕಾಗೋದಿಲ್ವೇ? ಇಲ್ಲಿ ಈಗ ವಿಷಯ ಏನಪ್ಪಾ ಅಂದ್ರೆ, ಸೌದಿ ಮೇಲೆ ಇರಾನಿನ ಮಿಸೈಲುಗಳು ಡ್ರೋನುಗಳು ಬಂದು ಬೀಳೋದಕ್ಕೆ ಶುರು ಮಾಡಿದ್ವಲ್ಲ, ಸೌದಿಯ ದೊರೆ ಕಣ್ಣಲ್ಲಿ ಹೋದ. ನೀವು ಹಿಂಗೆ ಮಾಡಿದ್ರೆ ಪಾಕಿಸ್ತಾನದಲ್ಲಿ ನಮ್ಮ ನಾಯಿಗಳಿವೆ, ಅವುಗಳನ್ನ ನಾವು ನಿಮ್ಮ ಮೇಲೆ ಛೂ ಬಿಟ್ಟು ಬಿಡ್ತೀವಿ ಅಂತ ಇರಾನಿಗೆ MBS ಧಮಕಿ ಕೊಟ್ಟಿದ್ದು ಆಯ್ತು. ಈಗ ಛೂ ಬಿಡಬೇಕಲ್ಲ. ಸೊ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ಗೆ ಸೌದಿ ಹೇಳಿ ಕಳುಹಿಸ್ತು. ಒಪ್ಪಂದದ ಪ್ರಕಾರ ಈಗ ನೀವು ನಮಗೆ ಸಹಾಯ ಮಾಡಬೇಕು, ಹೋಗಿ ಇರಾನಿಗೆ ನುಗ್ಗಿ ಶಿಯಾಗಳನ್ನು ಹೊಡೆದು ಬನ್ನಿ ಅಂತ ಆದೇಶನೂ ಕೊಡ್ತು. ಹಂಗೆ ಹೇಳಿದ ತಕ್ಷಣ ಹೋಗೋದಿಕ್ಕೆ ಪಾಕಿಸ್ತಾನದ ಸೇನಾಧಿಕಾರಿಯನ್ನು ಅಲ್ಲಾದೀನನ ಅದ್ಭುತ ದೀಪದಿಂದ ಹೊರಬಂದ ಜೀನಿ ಅಲ್ವಲ್ಲ, ಮುಲ್ಲಾ ಸೌದಿ ಅರಮನೆಯಲ್ಲಿ ಕೂತು ಇನ್ನೂ ಒಂದು ರೌಂಡ್ ಬಿರಿಯಾನಿನೂ ಬಾರಿಸಿದ ನಂತರ ಜಹಾಪನ ಅಂತ ನಿಧಾನಕ್ಕೆ ಪೇಡೋದಿಕ್ಕೆ ಶುರು ಮಾಡ್ದ. ನಿಮಗೆ ಸಹಾಯ ಮಾಡೋದಕ್ಕೆ ನಮಗೆ ಯಾವ ಸಮಸ್ಯೆನೂ ಇಲ್ಲ ಜಹಾಪನ, ಆದ್ರೆ ಅದಕ್ಕೆ ಸ್ವಲ್ಪ ಖರ್ಚಾಗ್ತದೆ. ಹೆಂಗೂ ನೀವು ಶ್ರೀಮಂತರು, ನಮ್ಮಂತ ಭಿಕಾರಿಗಳ ಮೇಲೆ ನಿಮ್ಗೆ ಕರುಣೆ ಇರಬೇಕು. ಅದು ಅಲ್ಲದೆ ಇದು ರಂಜಾನ್ ತಿಂಗಳು ಬೇರೆ, ಕೊಡೋ ಕೈ ನಿಮ್ಮದು, ಬೇಡೋ ಭಿಕಾರಿಗಳು ನಾವು. ಈಗ ನಮ್ಮದು ಒಂದು 8 ಡಿಮ್ಯಾಂಡ್ ಇವೆ. ಹಂಗೆ ನೀವು ಅದನ್ನು ಓಕೆ ಮಾಡಿ ನಿಮ್ಮ ಬಿಳಿ ನೈಟಿನ ಕೊಡ್ಕೊಂಡು ಬಿಟ್ರೆ ನಾನು ಹಿಂಗೆ ಎದ್ದು ಹೋಗಿ ನಮ್ಮ ಸೈನ್ಯಾನ ಇಲ್ಲಿಗೆ ಕರ್ಕೊಂಡು ಬಂದು ಬಿಡ್ತೀನಿ ಅಂತ ಪಾಕಿಸ್ತಾನದ ಸೇನಾಧಿಕಾರಿ ಹೇಳ್ದ. ಇಲ್ಲಿ ಪಾಕಿಸ್ತಾನದ ಸೇನೆಯಲ್ಲಿಗೆ ಕಳುಹಿಸಿಕೊಡಿ ಅಂತೇನು ಸೌದಿ ಕೇಳಿರಲಿಲ್ಲ. ಬದಲಿಗೆ ಇರಾನಿನ ಮೇಲೆ ನೀವು ನುಗ್ಗಿ ಅಂತ ಸೌದಿ ಹೇಳ್ತು. ಆದರೆ ಪಾಕಿಸ್ತಾನ ಅದು ಹೆಂಗೆ ತಾನೇ ಇರಾನಿನ ಮೇಲೆ ನುಗ್ಗುತ್ತೆ? ಈ ಯುದ್ಧದಿಂದ ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕೇನೆ ಐನ್ ಟೈಮ್ಗೆ ಆಫ್ಘನಿಸ್ತಾನವನ್ನು ಕೆಣಕಿದ ಬುದ್ಧಿವಂತರವರು. ಗೆಳೆಯರೆ, ಇರಾನ್ ಜೊತೆ ಕಾದಾಡೋದಕ್ಕೆ ನಿಂತರೆ ಪಾಕಿಸ್ತಾನ ಲಿಟ್ರಲಿ ಬರ್ಬಾದಾಗಿ ಹೋಗುತ್ತೆ. ಇರಾನ್ ಪಾಕಿಸ್ತಾನದ ಮೇಲೆ ಮಿಸೈಲ್ಗಳನ್ನು ನುಗ್ಸುತ್ತೆ ಅನ್ನೋದಷ್ಟೇ ಅಲ್ಲ, ಪಾಕಿಸ್ತಾನದಲ್ಲಿ ಸುಮಾರು 20-25% ಶಿಯಾ ಜನಾಂಗ ಇದೆ. ಅವರು ಏಕಾಏಕಿ ಬೀದಿಗೆ ಇಳಿದ್ರು ಅಂದ್ರೆ ಪಾಕಿಸ್ತಾನಕ್ಕೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ. ಇನ್ನು ಶಿಯಾ ಮಿಲಿಟೆನ್ಸಿ ಪಾಕಿಸ್ತಾನದಲ್ಲಿ ತುಂಬಾ ಆಕ್ಟಿವ್ ಆಗಿ ಈಗ ಕೆಲಸ ಮಾಡ್ತಾ ಇಲ್ಲ. ಪಾಕ್ನಿಂದ ರಿಕ್ರೂಟ್ ಆದವರನ್ನ ಇರಾನ್, ಇರಾಕ್ ಹಾಗೂ ಇನ್ನಿತರ ಕಡೆಗಳಲ್ಲಿ ಬಳಸ್ತಾ ಇದೆ. ಈಗ ಆ ಶಿಯಾ ಮಿಲಿಟೆಂಟ್ಗಳಿಗೆ ನೀವು ನಿಮ್ಮದೇ ದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿ ಅಂತ ಇರಾನ್ ಹೇಳ್ಬಿಟ್ರೆ ಪಾಕ್ ನೆಲದಲ್ಲಿ ಮತ್ತೊಂದು ಉಗ್ರ ಪಡೆ ಶುರುವಾಗುತ್ತೆ. ಅದನ್ನ ಅರಗಿಸಿಕೊಳ್ಳುವ ಶಕ್ತಿ ಕೂಡ ಸದ್ಯಕ್ಕೆ ಪಾಕ್ ಸೇನೆಗಿಲ್ಲ. ಹಿಂಗಾಗಿ ಇರಾನ್ ಮೇಲೆ ನುಗ್ಗೋದು, ಹೊಡೆಯೋದು ಅದೆಲ್ಲ ಆಗದ ಕೆಲಸ. ಆದ್ರೆ ಇರಾನ್ ವಿರುದ್ಧ ಸೌದಿಗೆ ಬೇಕಾದ್ರೆ ನಾವು 10,000 ಸೈನಿಕರನ್ನ ಕಳುಹಿಸಿಕೊಡ್ತೀವಿ ಅಂತಿದೆ ಪಾಕಿಸ್ತಾನ. ಅದಕ್ಕೂ ಅವರೊಂದಷ್ಟು ಕಂಡೀಷನ್ಗಳನ್ನ ಭಿಕ್ಷೆಯ ರೂಪದಲ್ಲಿ ಅಲ್ಲ ಭಿಕ್ಷೆ ಅನ್ನೋದು ಭಾರತೀಯ ಪದ, ಜಕಾತ್ ರೂಪದಲ್ಲಿ ಬೇಡ್ತಾ ಇದ್ದಾರೆ. ಇನ್ನು ಆ ಬೇಡಿಕೆಗಳು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿವೆ. ಎಲ್ಲದಕ್ಕೂ ಸೌದಿ ಓಕೆ ಅಂದ್ಬಿಟ್ರೆ ಪಾಕಿಸ್ತಾನಕ್ಕೆ ಸುಮಾರು ಒಂದು $25 ಬಿಲಿಯನ್ ಲಾಭ ಆಗುತ್ತೆ. ಇದನ್ನು ಸುಮ್ಮನೆ ಏನು ಕೇಳ್ತಾ ಇಲ್ಲ ನಂದೊರೆ. ಈಗ ನಾವು ನಿಮ್ಮ ಪರ ಯುದ್ಧಕ್ಕೆ ನಿಲ್ಲಬೇಕು ಅಂದರೆ ನಾವು ಊಟ ಮಾಡಬೇಕಲ್ವೇ? ಅದಕ್ಕಾಗಿ ಈ ಸಹಾಯ ಅಷ್ಟೇ ಅಂತ ಮುನೀರ್ ಸೌದಿಯ ಯುವರಾಜನ ಮುಂದೆ ಹಲ್ಲಗಿಂಜುತ್ತಾ ಇದ್ದಾನೆ. ಇನ್ನು ಆ ಬೇಡಿಕೆಗಳಲ್ಲಿ ಮೊದಲನೇದು ತೈಲ ಕ್ರೆಡಿಟ್ನ ವಿಸ್ತರಣೆ. ಗೆಳೆಯರೆ, ಸದ್ಯಕ್ಕೆ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ನಾವು ಸಾಕಿದ ನಾಯಿ ಅಲ್ವೇ ಅಂತ ಪ್ರತಿ ವರ್ಷ ಒಂದಷ್ಟು ತೈಲವನ್ನು ಸಾಲದ ರೂಪದಲ್ಲಿ ಕೊಡ್ತಾ ಇದೆ. ವರ್ಷಕ್ಕೆ $1.2 ಬಿಲಿಯನ್ ತೈಲವನ್ನ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಸಾಲದ ರೂಪದಲ್ಲಿ ಕೊಡುತ್ತೆ. ಆ ಹಣವನ್ನ 1 ವರ್ಷದ ನಂತರ ಪಾಕಿಸ್ತಾನ ಸೌದಿಗೆ ವಾಪಸ್ ಕೊಡ್ತಾ ಹೋಗಬೇಕು. ಈಗ ಈ ಸಾಲವನ್ನ 1.2 ಬಿಲಿಯನ್ನಿಂದ 5 ಬಿಲಿಯನ್ಗೆ ಏರಿಕೆ ಮಾಡಿ ಮತ್ತು ಪ್ರತಿ ವರ್ಷ ವಾಪಸ್ಸು ಕೊಡಬೇಕು ಅನ್ನೋದಿದೆಯಲ್ಲ, ಇದನ್ನ 1 ವರ್ಷದಿಂದ 3 ವರ್ಷಕ್ಕೆ ವಿಸ್ತರಣೆ ಮಾಡಿ ನಾವು 3 ವರ್ಷ ಇಟ್ಕೊಂಡು ಆಮೇಲೆ ನಿಮಗೆ ಕೊಡ್ತಾ ಹೋಗ್ತೀವಿ ಅಂತ ಪಾಕಿಸ್ತಾನ ಸೌದಿ ಮುಂದೆ ಒಂದು ಪ್ರಪೋಸಲ್ ಅನ್ನ ಇಟ್ಟಿದೆ. ಇನ್ನು ಎರಡನೆಯದು
ರೆಮಿಟೆನ್ಸ್ ಸೆಕ್ಯುರಿಟೈಸೇಷನ್ ಅಂತ. ಅಂದ್ರೆ ಪಾಕಿಸ್ತಾನದ ಒಂದಷ್ಟು ಜನ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹಾಗೆ ಒಂದಷ್ಟು ಜನ ಭಿಕ್ಷೆ ಬೇಡ್ಕೊಂಡಲ್ಲಿ ಓಡಾಡ್ತಾ ಇದ್ದಾರೆ. ಹಿಂಗೆ ಕೆಲಸ ಮಾಡಿ ದುಡ್ದಿದ್ದು, ಭಿಕ್ಷೆ ಬೇಡಿದ್ದು ಇದೆಲ್ಲ ಸೇರಿದ್ರೆ ಪ್ರತಿ ವರ್ಷ ಪಾಕಿಸ್ತಾನಕ್ಕೆ ಸೌದಿಯಿಂದ ಒಂದು $10 ಬಿಲಿಯನ್ ರೆಮಿಟೆನ್ಸ್ ಬರ್ತಾ ಇದೆ. ರೆಮಿಟೆನ್ಸ್ ಅಂದ್ರೆ ಮತ್ತಿನ್ನೇನು ಅಲ್ಲ, ವಿದೇಶಗಳಲ್ಲಿ ದುಡಿಯೋ ಜನ ಅಲ್ಲಿ ದುಡಿದ ಗಳಿಸಿದ ಹಣವನ್ನ ತಮ್ಮ ಸ್ವದೇಶದಲ್ಲಿನ ತಮ್ಮ ಕುಟುಂಬಗಳಿಗೆ ಕಳುಹಿಸಿ ಕೊಡ್ತಾರಲ್ಲ, ಆ ಹಣ ವಿದೇಶಿ ಕರೆನ್ಸಿಯ ರೂಪದಲ್ಲೇ ಬರುತ್ತೆ. ಹಿಂಗೆ ಹೊರಗಿಂದ ಬರೋ ಹಣವನ್ನ ರೆಮಿಟೆನ್ಸ್ ಅಂತ ಕರೀತಾರೆ. ಇದು ಪಾಕಿಸ್ತಾನಕ್ಕೆ ಒಟ್ಟು ಒಂದು $40 ಬಿಲಿಯನ್ ವರೆಗೆ ಪ್ರತಿ ವರ್ಷ ಬರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಸೌದಿ ಒಂದರಿಂದಲೇ ಸುಮಾರು $10 ಬಿಲಿಯನ್ ಹಣ ರೆಮಿಟೆನ್ಸ್ ರೂಪದಲ್ಲಿ ಬರ್ತಾ ಇದೆ. ಹೀಗೆ ನಮ್ಮ ಜನ ದುಡಿದು ಕಳಿಸೋ ಹಣವನ್ನ ಸೆಕ್ಯೂರಿಟಿ ಅಂತ ಅಂದ್ಕೊಂಡು ನಮಗೊಂದಷ್ಟು ಸಾಲ ಕೊಡಿ ಅಂತ ಪಾಕಿಸ್ತಾನ ಸೌದಿಯನ್ನ ಕೇಳ್ತಾ ಇದೆ. ಇದರ ಜೊತೆ ಸುಕೂಕ್ ಗ್ಯಾರಂಟಿಗಳು ಅಂತ ಒಂದು, ಅಂದ್ರೆ ಪಾಕಿಸ್ತಾನ ಹೊಸದಾಗಿ ಇಸ್ಲಾಮಿಕ್ ಬಾಂಡ್ಗಳನ್ನು ಇಶ್ಯೂ ಮಾಡುತ್ತಂತೆ. ಪಾಕಿಸ್ತಾನ ಬಾಂಡ್ ಇಶ್ಯೂ ಮಾಡಿದ್ರೆ ಅದನ್ನು ಯಾರೀ ತಗೋತಾರೆ, ಯಾವಾಗ ಮುಳುಗ್ ಹೋಗುತ್ತೋ ಗೊತ್ತಿಲ್ಲದ ದೇಶ. ಹಿಂಗಾಗಿ ಆ ಬಾಂಡ್ಗಳಿಗೆ ಯಾರಾದರೂ ಶ್ಯೂರಿಟಿ ಕೊಡಬೇಕು. ಆ ಶ್ಯೂರಿಟಿಯನ್ನ ಪಾಕಿಸ್ತಾನಕ್ಕೆ ಬೇರೆ ಯಾರು ಕೊಡೋದಿಲ್ಲ. ಹಾಗಾಗಿ ನೀವು ಸೌದಿ ದೊರೆಗಳು ಶ್ಯೂರಿಟಿ ಕೊಟ್ಟುಬಿಡಿ, ನಾವು ನಿಮ್ಮ ಹೆಸರು ಹೇಳ್ಕೊಂಡು ನಮ್ಮ ಬಾಂಡ್ಗಳನ್ನ ಮಾರಾಟ ಮಾಡ್ತಾ ಹೋಗ್ತೀವಿ. ಇದರಿಂದ ನಮಗೆ ಕಡಿಮೆ ಬಡ್ಡಿಗೆ ಸಾಲ ಸಿಗುತ್ತೆ. ಸೊ ನೀವು ಶ್ಯೂರಿಟಿ ಹಾಕಬಿಡಿ ಅಂತ ಮುನೀರ್ ಸೌದಿಯ ಯುವರಾಜನನ್ನು ಕೇಳಿದಾನೆ. ಇಲ್ಲಿ ಪಾಕಿಸ್ತಾನದ ಬಾಂಡ್ಗಳಿಗೆ ಸೌದಿ ಅರೇಬಿಯಾ ಶ್ಯೂರಿಟಿ ಹಾಕೋದು ಅಂದ್ರೆ ನಾಳೆ ಪಾಕಿಸ್ತಾನ ಸಾಲವನ್ನ ವಾಪಸ್ಸು ಕೊಡ್ಲಿಲ್ಲ ಅಂದ್ರೆ ಆ ಬಾಂಡ್ಗಳ ಹಣವನ್ನ ಸೌದಿ ಅರೇಬಿಯಾ ಹಿಂತಿರುಗಿಸಿ ಕೊಡಬೇಕಾಗಿ ಬರುತ್ತೆ. ಹಾಗೆ ಸೌದಿಯಿಂದ ನಾವೇನು ಇಂಪೋರ್ಟ್ ಮಾಡ್ಕೋತಾ ಇದೀವಿ, ಆ ಟ್ರಾನ್ಸಾಕ್ಷನ್ಗಳಿಗೆ ಬ್ಯಾಂಕ್ ಗ್ಯಾರಂಟಿ ಬೇಡಿಕೆಗಳನ್ನ ರದ್ದು ಮಾಡಿ ಯಾವ ಬ್ಯಾಂಕ್ ಗ್ಯಾರಂಟಿನೂ ಇಲ್ಲದೆ ನಮಗೆ ವಸ್ತುಗಳನ್ನ ಕಳುಹಿಸಿ ಕೊಡ್ತಾ ಇರಿ ಅನ್ನೋದು ಮತ್ತೊಂದು ಬೇಡಿಕೆ. ಜೊತೆಗೆ ಸೌದಿ ಅರೇಬಿಯಾ ಪಾಕಿಸ್ತಾನದಲ್ಲಿ ಇನ್ನೊಂದಷ್ಟು ಹಣವನ್ನ ಇನ್ವೆಸ್ಟ್ ಮಾಡೋ ಬಗ್ಗೆ ಯೋಚಿಸಬೇಕು. ನಮ್ಮಲ್ಲಿ ಹಣ ಹೂಡಿಕೆ ಮಾಡಿ ಆ ಮೂಲಕ ನಮ್ಮಲ್ಲಿ ಉದ್ಯೋಗ ಸೃಷ್ಟಿಯಾಗತ್ತೆ, ನೀವು ಎಲ್ಲಿ ಬೇಕಾದರೂ ಹೂಡಿಕೆ ಮಾಡಿ, ಆದರೆ ತಗೊಂಡು ಬಂದು ಪಾಕಿಸ್ತಾನದಲ್ಲಿ ಹಣ ಹಾಕಿ ಅಂತ ಪಾಕ್ ಸೇನಾಧಿಕಾರಿ ಸೌದಿಯ ಮುಂದೆ ಬೇಡಿಕೆಯನ್ನು ಸಲ್ಲಿಸಿದ್ದಾನೆ. ಇದರ ಜೊತೆ IMF ಪ್ರೋಗ್ರಾಂನ ಅಡಿಯಲ್ಲಿ ಪ್ರೈಮರಿ ಸರ್ಪ್ಲಸ್ ಟಾರ್ಗೆಟ್ಗಳನ್ನು ಅಡ್ಜಸ್ಟ್ ಮಾಡಬೇಕು, ಅದಕ್ಕೆ ನೀವು ಸಹಾಯ ಮಾಡಿ ಅಂದ್ರೆ ಮತ್ತೆ ಸಾಲ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಇದೆಲ್ಲದರ ಜೊತೆಗೆ ಈಗಾಗಲೇ ಸೌದಿ ಅರೇಬಿಯಾ ಪಾಕಿಸ್ತಾನದ SBP ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನದಲ್ಲಿ ಒಂದು $5 ಬಿಲಿಯನ್ ಹಣವನ್ನ ಶಾರ್ಟ್ ಟರ್ಮ್ ಡೆಪಾಸಿಟ್ ಆಗಿ ಇಟ್ಟಿದೆ. ಅದನ್ನ 10 ವರ್ಷಗಳ ಕಾಲಕ್ಕೆ ಒಂದು ಲಾಂಗ್ ಟರ್ಮ್ ಡೆಪಾಸಿಟ್ ಆಗಿ ಕನ್ವರ್ಟ್ ಮಾಡಿಬಿಡಿ. ಆ $5 ಬಿಲಿಯನ್ ನಮ್ಮ ಬ್ಯಾಂಕ್ ಅಲ್ಲಿ ಇನ್ನೊಂದು 10 ವರ್ಷ ಇದ್ದು ಬಿಡ್ಲಿ. ಇದರಿಂದ ನಮ್ಮ ಫಾರೆಕ್ಸ್ ರಿಸರ್ವ್ ನ ಸಮಸ್ಯೆಗಳು ಕೂಡ ಸ್ವಲ್ಪ ಮಟ್ಟಿಗೆ ತೀರುತ್ತವೆ. ನಿಮಗೇನಿದೆ ಯಾವುದು ದೊಡ್ಡದಲ್ಲ, ನೀವು ಉಳ್ಳವರು ನಾವು ಬಡವರು, ಹಿಂಗಾಗಿ ನೀವಿಷ್ಟು ಮಾಡಿಬಿಟ್ರೆ ನಮ್ಮ 10,000 ಸೈನಿಕರನ್ನ ಈ ತಕ್ಷಣ ನಿಮ್ಮಲ್ಲಿಗೆ ಕಳುಹಿಸಿಕೊಟ್ಟು ಬಿಡ್ತೀವಿ. ಹೆಂಗೂ ಇರಾನ್ ನಿಮ್ಮ ಮೇಲೆ ದಾಳಿ ಮಾಡ್ತಾ ಇದೆ, ನಿಮ್ಮನ್ನ ಕಾಪಾಡಿಕೊಳ್ಳೋದಕ್ಕೆ ನಿಮಗೆ ನಾವು ಸೈನ್ಯ ಸಹಾಯ ಮಾಡ್ತೀವಿ ಅನ್ನೋದು ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಸೌದಿ ಜೊತೆ ಮಾಡ್ತಾ ಇರೋ ಒಪ್ಪಂದದ ಸಾರಾಂಶ. ಎಂಥ ಐಡಿಯಾ ಅಲ್ವಾ? ಅದು ತನ್ನ ಮಿತ್ರ ದೇಶ ಒಂದು ಕಷ್ಟದಲ್ಲಿದ್ದಾಗ ಅವರಿಗೆ ಬೇಷರತ್ತಾಗಿ ಸಹಾಯ ಮಾಡಬೇಕಾದ ಸಂದರ್ಭದಲ್ಲಿ ಪಾಕಿಸ್ತಾನ ವ್ಯಾಪಾರಕ್ಕೆ ಕೂತಿದೆ. ಎವರಿ ಡಾಗ್ ಹ್ಯಾಸ್ ಇಟ್ಸ್ ಓನ್ ಟೈಮ್ ಅಂತ ಸುಮ್ಮನೆ ಹೇಳ್ತಾರೆ. ಇನ್ನು ಸೌದಿ ಇದನ್ನು ಒಪ್ಪಲೂಬಹುದು. ಯಾಕೆಂದ್ರೆ ಇಸ್ಲಾಮಲ್ಲಿ ಬ್ರದರ್ಹುಡ್ ಅಂತ ಒಂದಿದೆ ನೋಡಿ. ಹಿಂಗಾಗಿ ಪಾಕಿಗಳ ಬೇಡಿಕೆಯನ್ನು ಸೌದಿ ಈಗ ಸ್ವಲ್ಪ ಮಟ್ಟಿಗೆ ಈಡೇರಿಸಲೂಬಹುದು. ಆದರೆ ಕಾಲ ಅನ್ನೋದು ಒಂದೇ ಥರ ಇರೋದಿಲ್ಲ. ಯುದ್ಧ ಮುಗಿದ ಮೇಲೆ ಪಾಕಿಸ್ತಾನಕ್ಕೊಂದು ಪಾಠ ಕಲಿಸೋದನ್ನ ಯುವರಾಜ ಮರೆಯೋದೂ ಇಲ್ಲ. ಇದು ಗೆಳೆಯರೆ ಪಾಕಿಸ್ತಾನದ ಸದ್ಯದ ಆರ್ಥಿಕ ಪರಿಸ್ಥಿತಿ ಮತ್ತು ಸೌದಿಗೆ ಸೇನೆಯನ್ನ ಮಾರಾಟ ಮಾಡೋದಕ್ಕೆ ಫೀಲ್ಡ್ ಮಾರ್ಷಲ್ ಮತ್ತು ಅಲ್ಲಿನ ಆರ್ಮಿ ಚೀಫ್ ಮುನೀರ್ ಇಟ್ಟಿರೋ ಬೇಡಿಕೆ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಯಥಾ ಪ್ರಕಾರ ನಮ್ಮ ಯೂಟ್ಯೂಬ್ ತರಬೇತಿಯ ಮತ್ತೊಂದು ಬ್ಯಾಚ್ ಮಾರ್ಚ್ 13, 14 ಮತ್ತು 15ನೇ ತಾರೀಕು ನಡೆಯಲಿದೆ. 3 ದಿನಗಳ ಈ ಕಾರ್ಯಾಗಾರದಲ್ಲಿ ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಕ್ಯಾಮರಾ, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ, ಒಂದು ಯೂಟ್ಯೂಬ್ ಚಾನಲ್ ಅನ್ನ ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದರ ಜೊತೆಗೆ AI ಬಳಸೋದು ಹೇಗೆ ಅನ್ನೋ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯಲ್ಲಿ ಸಿಗುತ್ತೆ. ಈ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆಸಕ್ತಿ ನಿಮಗಿದ್ರೆ 9972379459 9972373949 ನಂಬರಿಗೆ ಕರೆ ಮಾಡಿ.